ರೈತರ ಅವರ ಭೂಮಿಯನ್ನ ಉಳಿಸ್ಕೊಡೋವರೆಗೂ ಕೊನೆಯ ಉಸಿರಿರೋವರೆಗೂ ಕೂಡ ಸನ್ಮಾನ್ಯ ದೇವೇಗೌಡರ ಸಾಹೇಬರ ಕುಟುಂಬ ರೈತರ ಜೊತೆಯಲ್ಲಿ ಅತ್ಯಂತ ಬಿಗಿಯಾಗಿ ನಿಲ್ತೇವೆ. ಜೊತೆಯಲ್ಲಿ ಯಾವ ಒಬ್ಬ ರೈತ ಕಟ್ಟ ಕಡೆಯ ರೈತನಿಗೆ ಅನ್ಯಾಯ ಆಗ್ತಾ ಇದೆ ಅಂತಕ್ಕಂಥದ್ದು ಕೂ ಕೇಳಿದಂತ ಸಂದರ್ಭದಲ್ಲಿ ಅದು ಒಬ್ಬ ಇರ್ಲಿ ಇಬ್ಬ ಇರ್ಲಿ, ಇಲ್ಲಿ ಮಾತಿಗಿಂತ ಹೆಚ್ಚಾಗಿ ರೈತರನ್ನ ಉಳಿಸ್ತಕ್ಕಂಥ ಕೆಲಸ ಆಗಬೇಕು. ಆ ಪ್ರಯತ್ನದೊಂದಿಗೆ ನಿರಂತರವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಮಾಜಿ ಪ್ರಧಾನಮಂತ್ರಿಗಳು ಅವರ ಒಂದು ಮಾರ್ಗದರ್ಶನ ನಿರಂತರವಾಗಿ ಏನ್ ನಡೀತಾ ಇದೆ ಕಳೆದ ಒಂದೂವರೆ ವರ್ಷದಲ್ಲಿ ರೈತರ ಪರಿಸ್ಥಿತಿ ಈ ಭಾಗದಲ್ಲಿ ಅಂತಕ್ಕಂಥ ಸಂಪೂರ್ಣ ಮಾಹಿತಿಯನ್ನ ಇವತ್ತು ದೇವೇಗೌಡರು ಸಾಹೇಬರು ಕಲೆ ಹಾಕಿದ್ದಾರೆ. ಬಹುಶಃ ತಾವೆಲ್ಲ ಗಮನಿಸಿರಬಹುದು, ದೇವೇಗೌಡರು ಸಾಹೇಬರು ಒಂದು ಕರೆಯನ್ನ ಕೊಟ್ಟರು, ಒಂದು ಪತ್ರಿಕಾಗೋಷ್ಠಿ ಕರೆದು ರಾಜ್ಯ ಸರ್ಕಾರಕ್ಕೆ, ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಿಗೆ ರೈತರಿಗೆ ಇದೇ ರೀತಿ ಅನ್ಯಾಯ ಮಾಡ್ಕೊಂಡು ಏನಾದ್ರೂ ನೀವು ಅವರ ಭೂಮಿಯನ್ನ ಕಸ್ಕೊಳ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಇವತ್ತೇನು ಕೈ ಹಾಕಿದ್ದೀರಿ, ನೀವು ಹಿಂದೆ ಸರಿಲಿಲ್ಲ ಅಂತಕ್ಕಂಥದ್ದಾದ್ರೆ ನಾನು ಸತ್ಯಾಗ್ರಹವನ್ನ ಕೂರ್ತೇನೆ ರೈತರಿಗೋಸ್ಕರ ಈ ಇಳಿ ವಯಸ್ಸಲ್ಲಿ ಅಂತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಹೇಳ್ತಾ ಇದ್ದಂತೆ ಮಾರನೇ ದಿನ ತಾವುಗಳೆಲ್ಲ ನೋಡಿದ್ದೀರಿ. ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಪತ್ರಿಕಾಗೋಷ್ಠಿಯನ್ನ ಕರೆಸ್ತಾರೆ. ಪತ್ರಿಕಾಗೋಷ್ಠಿಯಲ್ಲಿ ಸಮಿತಿ ರಚನೆ ಮಾಡ್ತೀನಿ ಅಂತಾರೆ, ಪರಿಶೀಲನಾ ಸಮಿತಿ, ಅದರ ಮೂಲಕ ಒಂದು ವರದಿಯನ್ನ ಕೊಡ್ತೀನಿ ಅಂತ ಹೇಳಿ ಅವತ್ತಿನ ದಿನವೇ ಮಿಕ್ಕಂತ 4 ಹಳ್ಳಿಗಳ ಅಂತಿಮ ಅಧಿಸೂಚನೆಯನ್ನ ಹೊರಡಿಸಿದ್ದು ನೋಡಿದ್ದೀರಿ. ಅಂದ್ರೆ ರಾಜ್ಯ ಸರ್ಕಾರ ಹಾಗೂ ರಾಜ್ಯದ ಮುಖ್ಯಮಂತ್ರಿಗಳ ದ್ವಂದ್ವ ಮನಸ್ಥಿತಿ, ದ್ವಂದ್ವ ನೀತಿಗಳು ಯಾವ ರೀತಿ ಇದೆ ಅಂತಕ್ಕಂಥದ್ದು ಬಹುಶಃ ಇದಕ್ಕಿಂತ ಸ್ಪಷ್ಟವಾದಂತ ಒಂದು ಉದಾಹರಣೆ ನಮ್ಮ ಕಣ್ಣು ಮುಂದೆ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೊಂದು ಮಾತು ಅವತ್ತಿನ ದಿನವೇ ನಾನು ಹೇಳಿದೆ, ಯಾವಾಗ ಇಲ್ಲಿರ್ತಕ್ಕಂಥ ಫಲವತ್ತಾದಂತ ಭೂಮಿಯನ್ನ ಕಬಳಿಸ್ಕೊಳ್ತಕ್ಕಂಥದಕ್ಕೆ ಫೈನಲ್ ನೋಟಿಫಿಕೇಶನ್ಗಳನ್ನ ಜಾರಿ ಮಾಡಿದ್ರು, ಕನಿಷ್ಠ ಪಕ್ಷ ಕಾಂಗ್ರೆಸ್ ಸರ್ಕಾರಕ್ಕೆ ಇದರಲ್ಲಿ 35,000 ಕೋಟಿ ರಿಯಲ್ ಎಸ್ಟೇಟ್ ದಂಧೆ ಅವ್ರ ಕಣ್ಣು ಮುಂದೆ ಕಾಣ್ತಾ ಇದೆ. ರಾಜ್ಯ ಸರ್ಕಾರಕ್ಕೆ ರಿಯಲ್ ಎಸ್ಟೇಟ್ ದಂಧೆ ಅಷ್ಟೇ ಕಾಣ್ತಾ ಇರೋದು, ಆದ್ರೆ ಇಲ್ಲಿರ್ತಕ್ಕಂಥ ರೈತರಿಗೆ ಅವರ ಭಾವನೆಗಳಡಗಿದೆ. ಸಾಕಷ್ಟು ಜನ ಅವ್ರ ತಂದೆ ತಾಯಿ, ಅವ್ರ ತಾತ ಅಜ್ಜಿ ತೀರ್ಕೊಂಡು ಹೋಗಿರ್ತಕ್ಕಂಥ ಸಮಾಧಿ ಇದೆ, ಅವರ ಭಾವನೆಗಳಲ್ಲಿ ಅಡಗಿದೆ. ನಿಮಗೆ ಇದು ಒಂದು ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ ಅಷ್ಟೇ, ಆದ್ರೆ ಇದು ರೈತರ ಬದುಕಿನ ಪ್ರಶ್ನೆ. ರೈತರ ಎದೆ ಮೇಲೆ ಮರಣ ಶಾಸನವನ್ನ ಬರೀತಕ್ಕಂಥ ಈ ರಾಜ್ಯ ಸರ್ಕಾರದ ಪತನಕ್ಕೆ ಬಹುಶಃ ಇವತ್ತಿನ ಪಾದಯಾತ್ರೆ ಏನು ಪ್ರಾರಂಭ ಆಗಿದೆ ಅದಕ್ಕೆ ಶಂಕುಸ್ಥಾಪನೆಯನ್ನು ಮಾಡ್ತಕ್ಕಂಥದಕ್ಕೆ ತಾವೆಲ್ಲರೂ ಕೂಡ ಸನ್ಮಾನ್ಯ ಕುಮಾರಣ್ಣ ಅವರ ಒಂದು ಆಶೀರ್ವಾದದಲ್ಲಿ, ಸನ್ಮಾನ್ಯ ದೇವೇಗೌಡರ ಸಾಹೇಬರ ಮಾರ್ಗದರ್ಶನದಲ್ಲಿ ಇವತ್ತು ನಾವು ನೀವೆಲ್ಲರೂ ನಡಿಬೇಕಾಗಿದೆ.